ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. 3 ಲಕ್ಷ ಹಣದಾಸೆಗೆ 4 ವರ್ಷದ ಸ್ನೇಹಕ್ಕೆ ಕೊಳ್ಳಿ ಇಟ್ಟಿದ್ದಾನೆ ಗೆಳೆಯ. ಸ್ನೇಹಿತನನ್ನ ಹತ್ಯೆಗೈದು ಪತ್ನಿಗೆ ಹಣ ಮತ್ತು ಹೊಸ ಟಿವಿ ಗಿಫ್ಟ್ ಮಾಡಿದ್ದಾನೆ. 3 ಲಕ್ಷ ಹಣದ ಆಸೆಗೆ 4 ವರ್ಷದ ಸ್ನೇಹಕ್ಕೆ ಕೊಳ್ಳಿ ಇಟ್ಟಿದ್ದಾನೆ ಈ ಗೆಳೆಯ. ಸ್ನೇಹಿತನನ್ನ ಕೊಲೆ ಮಾಡಿ ಪತ್ನಿಗೆ ಹಣ ಹಾಗೂ ಹೊಸ ಟಿವಿ ಗಿಫ್ಟ್ ಕೊಟ್ಟಿದ್ದಾನೆ. ಅದು ಕೂಡ ಆತ ಯಾರನ್ನ ಕೊಲೆ ಮಾಡಿರ್ತಾನೆ ಆತನ ದುಡ್ಡಲ್ಲಿ. ಕೊಲೆ ಬಳಿಕ ಗೆಳೆಯನ ಹಣದಿಂದಲೇ 2ನೇ ಪತ್ನಿಗೆ ಟಿವಿಯನ್ನ ಗಿಫ್ಟ್ ಮಾಡಿದ್ದಾನೆ. 60,000 ಹಣವನ್ನ ಪತ್ನಿ ಕೈಗಿಟ್ಟು ಪರಾರಿಯಾಗಿದ್ದಂತಹ ಹಂತಕನನ್ನ ಕೊನೆಗೂ ಅರೆಸ್ಟ್ ಮಾಡಲಾಗಿದೆ. ಚಿಕ್ಕಮಗಳೂರಿನ ಬೀರೂರು ನಿವಾಸಿ ಶಫಿ ಬಂಧಿತ ಆರೋಪಿ. ತಿಪಟೂರಿನ ಹೊನ್ನವಳ್ಳಿ ಅರಣ್ಯ ಪ್ರದೇಶದಲ್ಲಿ ಒಂದು ಹತ್ಯೆ ನಡೆದಿತ್ತು. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಅರಣ್ಯ ಪ್ರದೇಶದಲ್ಲಿ ಪತ್ತೆಯಾದ ಅಪರಿಚಿತ ವ್ಯಕ್ತಿ ಕೊಲೆ ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ. ಫಿನಾನ್ಸ್ ಕಂಪನಿಯ ಹರಾಜಿನಲ್ಲಿ ಚಿನ್ನ ಖರೀದಿ ನೆಪದಲ್ಲಿ ಸ್ನೇಹಿತನನ್ನ ಕರೆಸಿ ಕೊಂದು ಎಸ್ಕೇಪ್ ಆಗಿರ್ತಾನೆ. ಕೊನೆಗೂ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಚಿಕ್ಕಮಗಳೂರಿನ ಬೀರೂರು ನಿವಾಸಿ ಶಫಿ ಬಂಧಿತ ಆರೋಪಿ. ಫೆಬ್ರವರಿ 19ರಂದು ಗೆಳೆಯ ಪುಟ್ಟರಾಜು ಅನ್ನೋರನ್ನ ಹತ್ಯೆ ಮಾಡಿರ್ತಾನೆ ಈ ಆರೋಪಿ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಹೊನ್ನವಳ್ಳಿ ಬಳಿಯ ಅರಣ್ಯ ಪ್ರದೇಶದಲ್ಲಿ ಕೊಲೆಯಾಗಿರುತ್ತೆ. ಮಠ ಮಧ್ಯಾಹ್ನ ಮಚ್ಚಿನಿಂದ ಹಲ್ಲೆ ಮಾಡಿ ಕೊಲೆಗೈದು ಎಸ್ಕೇಪ್ ಆಗಿರ್ತಾನೆ ಶಫಿ. ಮರುದಿನ ಬೆಳಿಗ್ಗೆ ಅದೇ ರಸ್ತೆಯಲ್ಲಿ ಒಬ್ರು ಹಾಲು ವ್ಯಾಪಾರಿ ಹೋಗ್ತಾ ಇರ್ತಾರೆ. ಅವರು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಇನ್ನು ದುಡ್ಡಿಗೋಸ್ಕರ ಸ್ನೇಹಿತನನ್ನೇ ಕೊಲೆ ಮಾಡಿದ್ನ ಈತ, ಏನಿದು ಪ್ರಕರಣ ಅಂತ? ಸಿಂಚನ, ಇದು ಏನು ಒಂದು 3 ಲಕ್ಷದ ಒಂದು ಹಣದ ಆಸೆಗೆ ಆತ ತನ್ನ ಗೆಳೆಯನನ್ನೇ ಕೊಲೆಗೈದಿರ್ತಕ್ಕಂಥ ಒಂದು ಘಟನೆ ನಡೆತಕ್ಕಂಥದ್ದು. ಇದು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಒಂದು ಏನು ಆಲ್ಕುರ್ಕೆ ಒಂದು ರಸ್ತೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ. ಇದು ಒಂದು ಅರಣ್ಯ ಪ್ರದೇಶದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಈತ ಏನು ಚಿಕ್ಕಮಗಳೂರಿನಲ್ಲಿ ಇವರಿಬ್ರು ಕೂಡ ಪರಸ್ಪರ ಸ್ನೇಹಿತರಾಗಿರ್ತಾರೆ. ಅಲ್ಲಿ ಈತ ಏನು ಶಫಿ ಅಂತಕ್ಕಂಥ ಏನಿದ್ದಾನೆ ಅಲ್ಲಿ ಕಬಾಬ್ ಒಂದು ಅಂಗಡಿಯನ್ನ ನಡೆಸ್ತಾ ಇರ್ತಾನೆ. ಅದೇ ಸ್ಥಳದಲ್ಲಿ ಈತ ಪುಟ್ಟರಾಜು ಅಂತಕ್ಕಂಥ ಏನಿದ್ದಾನೆ ಕೊಲೆಯಾಗಿರ್ತಕ್ಕಂಥ ಈತ ಅಲ್ಲಿ ಒಂದು ಫೈನಾನ್ಸ್ ಲೇವಾದೇವಿ ವ್ಯವಹಾರವನ್ನ ಕೂಡ ಮಾಡ್ಕೊಂಡಿರ್ತಾನೆ. ಈ ಸಂದರ್ಭದಲ್ಲಿ ಇವರಿಬ್ರು ಪರಿಚಯ ಆಗಿ ಅಲ್ಲಿಂದನೂ ಕೂಡ ಇವರಿಬ್ರು ಸ್ನೇಹಿತರಾಗಿರ್ತಾರೆ. ಸುಮಾರು 7 ವರ್ಷದ ಒಂದು ಸ್ನೇಹಿತರು ಇವರು. ಹೀಗಾಗಿ ಈ ಶಫಿ ಏನಿರ್ತಾನೆ ಈತ ಹಾಗಾಗಿ ಪುಟ್ಟರಾಜು ಜೊತೆ ಒಂದು ಹಣದ ವ್ಯವಹಾರವನ್ನ ಮಾಡ್ತಾ ಇರ್ತಾನೆ. ಇದೇ ಸಂದರ್ಭಕ್ಕೆ ಏನು ಶಫಿ ಏನಿರ್ತಾನೆ ಈತ ಒಂದಷ್ಟು ಶೋಕಿ ಜೀವನ, ಇಬ್ಬರನ್ನ ಮದುವೆ ಆಗಿರ್ತಾನೆ. ಈ ಸಂದರ್ಭದಲ್ಲಿ ಹೆಚ್ಚಿನ ಒಂದು ಹಣವನ್ನ ಖರ್ಚು ಮಾಡುವಂತದ್ದು ಈ ರೀತಿ ಮಾಡ್ತಾ ಇರ್ತಾನೆ. ಇದಕ್ಕೆ ಏನು ಪುಟ್ಟರಾಜು ಹತ್ರ ಹಣದ ನೆರವನ್ನ ಪಡೆದುಕೊಳ್ತಾ ಇರ್ತಾನೆ. ಇದೇ ಸಂದರ್ಭದಲ್ಲಿ ಈತನ ಏನು ಒಂದಷ್ಟು ಒಡವೆಗಳನ್ನ ಏನು ಒಂದು ಗೋಲ್ಡ್ ಲೋನ್ ಅನ್ನ ತೆಗೆದುಕೊಂಡು ಒಂದಷ್ಟು ಖಾಸಗಿ ಫೈನಾನ್ಸ್ ಗಳಲ್ಲಿ ಗೋಲ್ಡ್ ಲೋನ್ ಅನ್ನ ತೆಗೆದುಕೊಂಡು ಅಡೆ ಇಟ್ಟಿರ್ತಾನೆ. ಆ ಸಂದರ್ಭದಲ್ಲಿ ಒಂದು ಒಡವೆ ಹರಾಜಿಗೆ ಬಂದಿರುತ್ತೆ. ಹೀಗಾಗಿ ಒಂದು ಪುಟ್ಟರಾಜು ಹತ್ರ ಒಂದು ಹಣದ ನೆರವನ್ನ ಕೇಳ್ತಾನೆ. ಒಂದು ಏನು ಒಡವೆ ಹರಾಜಾಗಿದೆ ಆ ಒಂದು ಒಡವೆಯನ್ನ ಬಿಡಿಸ್ಕೋ, ನೀನೇ ಆ ಹರಾಜಿನಿಂದ ನೀನೇ ಖರೀದಿ ಮಾಡು ಅಂತಕ್ಕಂಥದ್ದಾಗಿ ಹೇಳಿ ಈತನನ್ನ ಪುಸ್ಲಾಯಿಸಿ ಒಂದು ತಿಪ್ಟೂರಿಗೆ ಕರ್ಕೊಂಡು ಬರ್ತಾನೆ. ಅಲ್ಲಿಂದ ಏನು ಶಫೀದು ಸ್ವಂತ ಊರು ಬಂದು ತಿಪ್ಟೂರು ತಾಲೂಕಿನ ಒಂದು ಹೊನ್ನವಳ್ಳಿ, ಹಂಗಾಗಿ ಅಲ್ಲಿಗೆ ಕರ್ಕೊಂಡು ಬರ್ತಾನೆ. ಆ ಮಾರ್ಗ ಮಧ್ಯೆ ಈ ಏನು ಪುಟ್ಟರಾಜು ಕಡೆಯಿಂದಾನೇ ಒಂದು ತೋಟದ ಕೆಲಸಕ್ಕೆ ಬೇಕು ಅಂತಕ್ಕಂಥದ್ದಾಗಿ ಒಂದಷ್ಟು ಏನು ಮಾರಕಾಸ್ತ್ರಗಳನ್ನು ಕೂಡ ಅವನ ಹಣದಲ್ಲೇ ಖರೀದಿ ಮಾಡ್ತಾನೆ. ಖರೀದಿ ಮಾಡಿ ಇಬ್ಬರು ಕೂಡ ದ್ವಿಚಕ್ರ ವಾಹನದಲ್ಲಿ ಹೋಗುವಾಗ ಒಂದು ಅರಣ್ಯ ಪ್ರದೇಶದಲ್ಲಿ ಅಲ್ಲಿ ಒಂದು ಕಡೆ ಗಾಡಿಯನ್ನ ನಿಲ್ಲಿಸಿ ಅದೇ ಒಂದು ಮಚ್ಚುಗಳಿಂದ ಪುಟ್ಟರಾಜು ಮೇಲೆ ಒಂದು ಕುತ್ತಿಗೆಯನ್ನ ಸೀಳಿ ಆತನನ್ನ ಕೊಲೆಗೈತಾನೆ. ಇದಾದ ಬಳಿಕ ಏನು ಆತನ ಬಳಿ ಇದ್ದಂತ ಒಂದಷ್ಟು ಅಮೌಂಟ್ ಏನಿರುತ್ತೆ, ಒಂದು 3 ಲಕ್ಷ ಹಣ ಮತ್ತೆ ಆತನ ಬೈಕ್ ಎರಡನ್ನೂ ಕೂಡ ಎತ್ಕೊಂಡು ಅಲ್ಲಿಂದ ಪರಾರಿಯಾಗಿ ಆತ ಏನು ತನ್ನ 2ನೇ ಹೆಂಡತಿ ಇದ್ದ ಆಕೆಗೆ ಏನೇನೆಲ್ಲ ವಸ್ತುಗಳು, ಅಗತ್ಯ ವಸ್ತುಗಳು ಬೇಕು ಅದನ್ನ ಏನು ಕೊಡಿಸ್ಬಿಟ್ಟು ಅಲ್ಲಿಂದ ಏನು ತಲೆಮರೆಸ್ಕೊಂಡಿರ್ತಾನೆ. ಇದಾದ ಬಳಿಕ ಏನು ಪೊಲೀಸರು ಒಂದು ಜಾಡನ್ನ ಹಿಡಿದು ಏನು ಯಾವೆಲ್ಲ ಕಾರಣಕ್ಕೆ ಇದು ಹತ್ಯೆ ನಡೆದಿರಬಹುದು ಅಂತ ಒಂದಷ್ಟು ಜಾಡನ್ನ ಹಿಡಿದು ಒಂದಷ್ಟು CDR ಅನ್ನ ತೆಗೆದುಕೊಂಡು ಅದಾದ್ಮೇಲೆ ಪೊಲೀಸರು ಒಂದು ಬೆಂಗಳೂರಿನಲ್ಲಿ ಒಂದು ಆರೋಪಿ ಶಫಿಯನ್ನ ಬಂಧಿಸಿರ್ತಕ್ಕಂಥದ್ದು. ಈಗ ಸದ್ಯ ಆರೋಪಿ ಶಫಿ ಈಗ ಜೈಲಲ್ಲಿ ಮುದ್ದೆ ಮುರಿತಾ ಇದ್ದಾನೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.